ಮುಂದೆ ಜೋಕ್ ಜಂಕ್ಷನ್ನಿಗೆ ಸ್ವಾಗತ ಗೆಳೆಯರ. ಜೋಕ್ ಜಂಕ್ಷನ್ಯಾಗ ಜೋಕ್ ಮಸ್ತ್ ಇರ್ತಾವಂತ ಹೇಳಿ ನನಗೆ ಮಂದಿ ಫೋನ್ ಮಾಡಿ ಹೇಳಿಕತ್ತಾರೆ. ಅದನ್ನು ಹೇಳೋದಕ್ಕಿಂತ ನಿಮ್ಮ ಕಡೆ ಇರೋ ಮಸ್ತ್ ಜೋಕ್ಗಳನ್ನು ನಂಗೆ ಕಳಿಸಿದ್ರೆ ಇನ್ನೂ ಅನುಕೂಲ ಆಗ್ತದೆ. ನೋಡಿರಿ, ಇವತ್ತೊಂದು ಹೊಸ ಜೋಕ್ ಕೃಷ್ಣ ಕುಲಕರ್ಣಿ ಅಂತ ಹೇಳಿ ಜಿಂದಾಲ್ ಫ್ಯಾಕ್ಟ್ರಿಯಿಂದ ಕಳಿಸ್ಯಾರವರು. ಇವರಿಬ್ಬರು ಆಲಸಿಗಳ ಬಗ್ಗೆ ಮಾತಾಡ್ತಾರೆ. ಆಲಸಿಗಳಿಬ್ರು ಇರ್ತಾರಂತ, ಅಪ್ಪ ಮಗ. ಎಷ್ಟು ಆಲಸಿ ಅಂತಂದ್ರೆ ಏಳ್ಲಿಕ್ಕೆ ಬೇಸರ, ಎದ್ರ ಕೂಡ್ಲಿಕ್ಕೆ ಬೇಸರ, ಕೂತು ಮಲ್ಕೊಳ್ಳಿಕ್ಕೆ ಬೇಸರ, ಎಲ್ಲಿರ್ತಾರೋ ಅದೇ ಸ್ಟೇಟಸ್ನಾಗೆ ಇರ್ತಿದ್ರಂತ. ಒಂದು ಸರ್ತಿ ಅಪ್ಪ ಹೇಳಿದಂತೆ, ಮಗನ ನೋಡು ಹೊರಗೆ ಮಳೆ ಬರ್ಲಿಕ್ಕತ್ತದೆ ನೋಡು ಆಲಸಿ. ಇವ ಮಗ ಅಪ್ಪನಿಗಿಂತ ಹೆಚ್ಚು ಆಲಸಿ. ಏನಪ್ಪ ನನಗೆ ಹೋಗಿ ಎದ್ದು ನೋಡಿ ಬಾ ಅಂತೀಯಲ್ಲ, ಹೊರಗಿರೋ ನಮ್ಮ ನಾಯಿನೂ ಒಳಗೆ ಕರೆದು ಬಿಡು ಅಂದ್ರೆ ಗೊತ್ತಾಗ್ತದೆ ಮಳೆ ಬಂದಿದ್ರೆ ನಾಯಿ ತೊಯ್ದಿರ್ತಾವ. ಇದೇನಾಗ್ತದೆ, ಒಂದು ಸರ್ತಿ ಒಬ್ಬ ಹೊಸದಾಗಿ ನೌಕರಿಗೆ ಬಂದಿರ್ತಾನೆ. ಆ ನೌಕರಿಗೆ ಬಂದವನ್ನ ಇವ್ರು ಇಂಟ್ರ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಅವ್ರು ಕೇಳ್ತಾರೆ, ಹೇಳ್ರಿ ನೀವು ಹಳೆ ನೌಕರಿ ಒಳಗಿದ್ರಲ್ಲ, ಅಲ್ಲೇ ನಿಮ್ಗೆ ಅತಿ ಕೆಟ್ಟ ಅನಿಸುವಂಥದ್ದು ಯಾವ ವಿಷಯ ಇತ್ತು? ಸರ್ ಏನು ಹೇಳಿ ಸರ್, ಅಲ್ಲಿ ಏನೂ ಸರಿ ಇರಲಿಲ್ಲ ಸರ್. ಖರೆ ಅಂದರೆ ಟೈಮ್ ಮೇಂಟೈನ್ ಮಾಡ್ತಿದ್ದಿಲ್ಲ, ಒಂದು ಶಿಸ್ತು ಇರಲಿಲ್ಲ. ಡಿಸಿಪ್ಲಿನ್ ಅಂದ್ರೆ ಅದ ಶಿಸ್ತು ಅಂತ ಹೇಳಿದ್ಮೇಲೆ ನಿಮ್ಗೆ ದೂರದ ಮಾತು, ಯಾರಲ್ಲಿಯೂ ನಿಯತ್ತಿರಲಿಲ್ಲ ಸರ್. ಇಂಥ ಕೆಟ್ಟ ಆಫೀಸು. ಸೊ ಈ ವಿಷಯ ಎಲ್ಲ ಕೆಟ್ಟದು ಸರ್. ಹೋಗಲಿ ಆಗ್ರಿ. ಈಗ ನಿಮ್ಗೆ ಆ ಹಳೆಯ ನೌಕರಿ ಒಳಗೆ ಹೆಮ್ಮೆ ಅನಿಸೋ ವಿಷಯ ಯಾವುದು? ಸೊ ಅದಕ್ಕೆ ಸರ್ ಅತಿ ಹೆಮ್ಮೆ ಅನಿಸೋ ವಿಷಯ ಏನಂದರೆ, ಆ ಇಡೀ ಆಫೀಸಿನ ಮುಖ್ಯಸ್ಥ ನಾನಾಗಿದ್ದೆ ಸರ್. ಇನ್ನೊಬ್ಬ ಗೆಳೆಯ ನನಗೆ ಈ ಇಬ್ಬರು ಗೆಳತಿಯರ ಬಗ್ಗೆ ಒಂದು ಸಣ್ಣ SMS ಕಳ್ಸ್ಯಾನ. ಭಾಳ ದಿವಸದ ಮೇಲೆ ಇಬ್ಬರು ಗೆಳತಿಯರು ಭೇಟಿಯಾದರು. ಭೇಟಿ ಆದ ಕೂಡ ಈಕೆ ಕೇಳಿದ್ಲು, ಏನು ಹೆಂಗಿದ್ದೆ? ಆರಾಮಿದ್ದೀನಿ. ನನ್ನ ಲಗ್ನ ಆತ ಚಲೋ ಆತಲ್ಲ. ಏನು ಚಲೋ ಆತಂತೀವಿ ಬಿಡ. ನನ್ನ ಗಂಡ ಖರೆ ಅಂದ್ರೆ ಭಾಳ ಕೆಟ್ಟಿದ್ದಾನೆ, ಕೂರ್ತಿದ್ದಾನೆ. ಅಯ್ಯಯ್ಯ ಹಿಂಗಾತ, ಹಂಗಂದ್ರೆ ಭಾಳ ಕೆಟ್ಟ ಆತಲ್ಲ. ಕೆಟ್ಟೇನಾಗಿಲ್ಲ, ದೂರ್ತಿದ್ರು ಭಾಳ ಶ್ರೀಮಂತಿದ್ದಾನ. ಹೌದಾ, ಚಲೋ ಆತಲ್ಲ. ಶ್ರೀಮಂತಿದ್ರು ಹೇಳ್ತೇನೆ ನಿನಗೆ, ಭಾಳ ಕಂಜೂಸಿದ್ದಾನ. ಹೌದಾ, ಕೆಟ್ಟ ಆತಲ್ಲ. ಕೆಟ್ಟ ಯಾಕಂತೀಯ? ಅವ ಕೋಟಿ ರೂಪಾಯಿ ಖರ್ಚು ಮಾಡಿ ಬಂಗ್ಲೆ ಕಟ್ಸ್ಯಾನ. ಹೌದಾ, ಚಲೋ ಆತಲ್ಲ. ಕೋಟ್ಯಾಧಿಪತಿ. ಏನು ಚಲೋ ಬಿಡ, ಕೆಟ್ಟ ಆಗ್ಯದ. ಯಾಕೆ ಏನಾಯ್ತು? ಏನಿಲ್ಲ, ಮೊನ್ನೆ ಆ ಕೋಟಿ ರೂಪಾಯಿ ಬಂಗ್ಲೆ ಉರಿದು ಬೆಂಕಿಗೆ ಆಹುತಿ ಆಯ್ತು. ಹೌದಾ, ಕೆಟ್ಟ ಆತಲ್ಲ. ಕೆಟ್ಟೇನಾಗಿಲ್ಲ, ಚಲೋನ ಆತು ಅಂದ್ರೆ ಆ ಉರಿಯೋ ಬಂಗ್ಲೆದಾಗ ನನ್ನ ಗಂಡ ಒಳಗಿದ್ದ ಅಂತ ಹೇಳಿ. ಜೋಕ್ ಜಂಕ್ಷನ್ಯಾಗ ಇಂಥ ಹೊಸ ಜೋಕ್ಗಳು ನಿಮಗಾಗಿ ನಾ ಯಶವಂತ್ ಸರ್ದೇಶ್ ಪಾಂಡೆ ತರ್ತೀನಿ. ನಿಮ್ಮ ಕಡೆ ಜೋಕ್ಗಳಿದ್ರೆ ದಯವಿಟ್ಟು ನಮ್ಮ ನಂಬರ್ ಆದಂಥ 9900980099 ಇಲ್ಲಿಗೆ SMS ಮಾಡಿರಿ. ನಾ ಆ ಜೋಕ್ಗಳನ್ನು ನಿಮ್ಮ ಹೆಸರಲ್ಲಿನ ಜೋಕ್ ಜಂಕ್ಷನ್ಯಾಗ ಹೇಳ್ತೀನಿ. ಒಂದು ಬ್ರೇಕ್ ನಂತರ ಮತ್ತೆ ವಾಪಸ್ ಬರ್ತೀನಿ.